ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಮ್ಯಾಥ್ಸ್ ಮೇಲ ಕ್ಲಾಸ್ 3 ಚಾಪ್ಟರ್ 5 ಫನ್ ವಿತ್ ಶೇಪ್ಸ್ ಕಂಟಿನ್ಯೂ ಮಾಡೋಣ. ಸ್ಕ್ವೇರ್ ಕಾರ್ನರ್ಸ್, ಚೌಕ ಮೂಲೆಗಳು. ಇಲ್ಲಿ ಇಬ್ಬರು ಹುಡುಗರು ಟೇಬಲಲ್ಲಿ ವಿವಿಧ ಬಣ್ಣ ಮತ್ತು ಆಕಾರಗಳ ಟೈಲ್ಸನ್ನು ಟೇಬಲ್ ಮೇಲೆ ಪ್ಲೇಸ್ ಮಾಡ್ತಿದ್ದಾರೆ. ಲಾಸ್ಟಲ್ಲಿ ಅವರಿಗೆ ಒಂದು ಟೈಲ್ ಪ್ಲೇಸ್ ಮಾಡೋದಿದೆ. ವಿಚ್ ಟೈಲ್ ವಿಲ್ ಫಿಟ್ ಇನ್ ದ ಕಾರ್ನರ್ ಆಫ್ ದಿಸ್ ಟೇಬಲ್ ಅಂತ ಈ ಹುಡುಗ ಪ್ರಶ್ನಿಸುತ್ತಾನೆ. ವಿಲ್ ದ ಸೇಮ್ ಟೈಲ್ ಫಿಟ್ ಇನ್ ದ ಕಾರ್ನರ್ ಆಫ್ ಮ್ಯಾಥ್ ಬುಕ್? ಈ ಟೇಬಲ್ನ ಲಾಸ್ಟಿಗೆ ಯಾವ ಟೈಲ್ ಕೂಡತ್ತೆ ಅದೇ ಟೈಲ್ ಮ್ಯಾಥ್ಸ್ ಬುಕ್ನ ಕಾರ್ನರ್ನೂ ಕೂಡತ್ತೇನೋ ಅಂತ ಅವನ ಪ್ರಶ್ನೆ. ಆರ್ ದ ಕಾರ್ನರ್ಸ್ ಆಫ್ ಅ ಸ್ಕ್ವೇರ್ ದ ಸೇಮ್? ಸ್ಕ್ವೇರಲ್ಲಿ ಎಲ್ಲ ಕಾರ್ನರ್ಸ್ಗಳು ಸೇಮ್ ಆಗಿರುತ್ತೇನೋ, ಎಲ್ಲ ಮೂಲೆಗಳು ಸೇಮ್. ಓಕೆ, ದಿಸ್ ಇಸ್ ಅ ಸ್ಕ್ವೇರ್. ವಿ ಕ್ಯಾನ್ ಸಿ ಆಲ್ ದ ಕಾರ್ನರ್ಸ್ ಆರ್ ಸೇಮ್. ಎಸ್. ಹೌ ಡು ಯು ನೋ? ನಿಮಗೆ ಹೇಗೆ ತಿಳಿಯಿತು? ನಾವು ಹೇಗೆ ಹೇಳ್ಬೋದು ಕಾರ್ನರ್ಸ್ ಸೇಮ್ ಇವೆ ಅಂತ? ಇಲ್ಲಿ ಸ್ಕ್ವೇರಲ್ಲಿ ನಾವು ನೋಡ್ಬೋದು ಸೈಡ್ಸ್ ಯಾವ ರೀತಿ ಜಾಯಿನ್ ಆಗಿವೆ ಅಂತ ನಾವು ಅಬ್ಸರ್ವ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲ ಕಾರ್ನರ್ಸ್ ಸೇಮ್ ಇವೆ. ಬೈ ಅಬ್ಸರ್ವಿಂಗ್ ಹೌ ದ sides meet to form corners. Pile up some squares over one another and see. Squares ಅನ್ನು ಹೀಗೆ ಒಂದರ ಮೇಲೆ ಒಂದು ಪೈಲ್ ಅಪ್ ಮಾಡಿ ನಾವು ನೋಡಬಹುದು. ಓಕೆ, these are the 4 squares that have been piled up one above the another. So we can see the corners of all the squares are same. So are the corners of rectangle the same? ಹೌದು. ಹೇಗೆ ಹೇಳ್ಬೋದು? ಇಲ್ಲಿನೂ ಸಹ ನಾವು ಈ ಸೈಡ್ಸ್ ಹೇಗೆ ಜಾಯಿನ್ ಆಗಿ ಕಾರ್ನರ್ಸ್ಗಳಾಗಿವೆ ಅಂತ ನೋಡಿ ನಾವು ಹೇಳ್ಬೋದು ಎಲ್ಲ ಕಾರ್ನರ್ಸ್ ಸೇಮ್ ಆಗಿವೆ. ಸೊ ದ ಸೇಮ್ ಆನ್ಸರ್ ಕ್ಯಾನ್ ಬಿ ರಿಟನ್ ಬೈ ಅಬ್ಸರ್ವಿಂಗ್ ಹೌ ದ sides meet to form corners. We can say that they are all same. Pile up some rectangles one over the other and see. So ನಾವು ರೆಕ್ಟ್ಯಾಂಗಲ್ಸ್ ಅನ್ನು ಮೇಲೆ ಒಂದು ಪೈಲ್ ಅಪ್ ಮಾಡಿನೂ ಅಬ್ಸರ್ವ್ ಮಾಡ್ಬೋದು. ಒಂದು ರೆಕ್ಟ್ಯಾಂಗಲ್ ಮತ್ತು ಇನ್ನೊಂದು ರೆಕ್ಟ್ಯಾಂಗಲ್ನ ಕಾರ್ನರ್ ಸೇಮ್ ಇವೆ ಏನು. ಇದೊಂದು ದೊಡ್ಡ ರೆಕ್ಟ್ಯಾಂಗಲ್ ತೊಗೊಂಡಿನಿ, ಇದೊಂದು ಸಣ್ಣ ರೆಕ್ಟ್ಯಾಂಗಲ್. ಇದನ್ನು ನಾವು ಹೀಗೆ ಪ್ಲೇಸ್ ಮಾಡಿದಾಗ ಇವೆರಡು ಕಾರ್ನರ್ಸ್ ಒಂದರ ಮೇಲೆ ಒಂದು ಕರೆಕ್ಟಾಗಿ ಕೂತಿದ್ದ. ಮತ್ತು ಇಲ್ಲಿ ನಾವು ಜಾಯಿನ್ ಮಾಡಿ ನೋಡ್ಬೋದು ಈ ಥರ, ಅಥವಾ ನಾವು ಈ ಥರನೂ ಜಾಯಿನ್ ಮಾಡಿ ನೋಡ್ಬೋದು. ಈ ಮೂಲೆ ಮತ್ತು ಈ ಮೂಲೆ ಸರಿಯಾಗಿ ಒಂದರ ಮೇಲೆ ಒಂದು ಕರೆಕ್ಟ್ ಕೂಡ್ತವೇನಿಲ್ಲ ಅಂತ. ಅಂದರೆ ಇವೆಲ್ಲ ಕಾರ್ನರ್ಸ್ ಏನವ ಸೇಮ್ ಆಗಿವೆ. ಆರ್ ದ ಕಾರ್ನರ್ಸ್ ಆಫ್ ಅ ಸ್ಕ್ವೇರ್ ಆ್ಯಂಡ್ ಅ ರೆಕ್ಟ್ಯಾಂಗಲ್ ದ ಸೇಮ್? ಒಂದು ರೆಕ್ಟ್ಯಾಂಗಲ್ ತೊಗೊಂಡಿದ್ದೀನಿ, ಒಂದು ರೆಕ್ಟ್ಯಾಂಗಲ್ ಒಂದು ಸ್ಕ್ವೇರ್ ತೊಗೊಂಡಿನಿ. ಇವು ಕಾರ್ನರ್ಸನ್ನು ನಾವು ಒಂದರ ಮೇಲೆ ಒಂದು ಪ್ಲೇಸ್ ಮಾಡಿದಾಗ ಅವು ಕರೆಕ್ಟಾಗಿ ಒಂದರ ಮೇಲೆ ಒಂದು ಕೂತಿವೆ. ಓಕೆ, ಇಲ್ಲಿನೂ ನೋಡ್ಬೋದು. ಹಿಂಗೆ ಸೈಡಲ್ಲಿ ನಾವು ತೊಗೊಂಡು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಕಾರ್ನರ್ಸ್ ಆಫ್ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ ಆರ್ ಆಲ್ಸೋ ದ ಸೇಮ್. ಸೊ ಲೆಟ್ ಮೀ ರೈಟ್ ಎಸ್ ಹಿಯರ್. ನೇಮ್ ಸಮ್ ಆಬ್ಜೆಕ್ಟ್ಸ್ ಇನ್ ಯೋರ್ ಕ್ಲಾಸ್ ದಟ್ ಹ್ಯಾವ್ ಓನ್ಲಿ ಸ್ಕ್ವೇರ್ ಕಾರ್ನರ್ಸ್. ಸೊ ನಮ್ಮ ಬುಕ್ಸಿಗೆ ಸ್ಕ್ವೇರ್ ಕಾರ್ನರ್ಸ್ ಇವೆ. ಟೇಬಲ್ಸ್, ಬೆಂಚಸ್, ಬೋರ್ಡ್, ಚಾರ್ಟ್ಸ್, ಇವೆಲ್ಲಕ್ಕೆ ಸ್ಕ್ವೇರ್ ಕಾರ್ನರ್ಸ್ ಇವೆ. ಲೆಟ್ ಅಸ್ ಡೆಕೋರೇಟ್ ದೀಸ್ ಫ್ರೇಮ್ಸ್ ವಿತ್ ಥ್ರೆಡ್ಸ್ ಅಂತ ಅವ್ರು ಹೇಳ್ತಿದ್ದಾರೆ. ಈ ಮಕ್ಕಳು ಬೇರೆ ಬೇರೆ ಆಕೃತಿಗಳನ್ನು ಥ್ರೆಡ್ ಮೇಲೆ ಹಾಕಿ ಈ ಥರ ಒಂದು ಬ್ಯೂಟಿಫುಲ್ ಪ್ಯಾಟರ್ನನ್ನು ಮಾಡಿದ್ದಾರೆ. ಅವ್ರು ಹೇಳ್ತಿದ್ದಾರೆ ದ ಕಾರ್ನರ್ಸ್ ಆಫ್ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗಲ್ ಆರ್ ಸ್ಕ್ವೇರ್ ಕಾರ್ನರ್ಸ್. ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲಿನ ಕಾರ್ನರ್ಸ್ಗಳು ಸ್ಕ್ವೇರ್ ಕಾರ್ನರ್ಸ್ಗಳಿವೆ. ಸೊ ಈ ಥರ ಆಗಿರುವ ಕಾರ್ನರ್ಸ್ಗಳಿಗೆ ನಾವು ಸ್ಕ್ವೇರ್ ಕಾರ್ನರ್ಸ್ ಅಂತಿದ್ವಿ. ಈ ಥರ ಇವೆಲ್ಲ ಏನವ ಸ್ಕ್ವೇರ್ ಕಾರ್ನರ್ಸ್ಗಳಿವೆ. ಕ್ಯಾನ್ ಯು ಜಾಯಿನ್ 2 ಪೇಪರ್ ಸ್ಟ್ರಿಪ್ಸ್ ಟು ಶೋ ಡಿಫ್ರೆಂಟ್ ಕಾರ್ನರ್ಸ್? ಎರಡು ಪೇಪರ್ ಸ್ಟ್ರಿಪ್ಪನ್ನು ಜಾಯಿನ್ ಮಾಡಿ ಅವರು ಡಿಫ್ರೆಂಟ್ ಕಾರ್ನರ್ಸನ್ನು ತೋರಿಸಿದ್ದಾರೆ. ಇದು ಸ್ಕ್ವೇರ್ ಕಾರ್ನರ್, ನಾನು ಹೇಳಿದ್ದೀನಿ ಮೇಲೆ ಈ ಥರ ಎಲ್ ಶೇಪಲ್ಲಿ ಜಾಯಿನ್ ಆಗಿದ್ದರೆ ಇದು ಒಂದು ಸ್ಕ್ವೇರ್ ಕಾರ್ನರ್. ಇದು ಲೆಸ್ ದೆನ್ ಸ್ಕ್ವೇರ್ ಕಾರ್ನರ್ ಮತ್ತು ಇದು ಮೋರ್ ದೆನ್ ಸ್ಕ್ವೇರ್ ಕಾರ್ನರ್. ಯೂಸ್ ದ ಸ್ಟ್ರಿಪ್ಸ್ ಟು ಶೋ ಅ ಸ್ಕ್ವೇರ್ ಕಾರ್ನರ್, ಮೋರ್ ದ್ಯಾನ್ ಅ ಸ್ಕ್ವೇರ್ ಕಾರ್ನರ್, ಲೆಸ್ ದ್ಯಾನ್ ಅ ಸ್ಕ್ವೇರ್ ಕಾರ್ನರ್. ಈ ಥರ ಸ್ಟ್ರಿಪ್ಸನ್ನು ತೊಗೊಂಡು ಮಕ್ಕಳು ನೋಡ್ಬೋದು. ಕ್ಯಾನ್ ಯು ಯೂಸ್ ದ ಸ್ಟ್ರಿಪ್ ಟು ಚೆಕ್ ವೆದರ್ ದ ಕಾರ್ನರ್ ಆಫ್ ಯುವರ್ ಟೇಬಲ್ ಆ್ಯಂಡ್ ದ ಬೋರ್ಡ್ ಆರ್ ಸ್ಕ್ವೇರ್ ಕಾರ್ನರ್ಸ್? ಹೌದು, ನಾವು ಈ ಒಂದು ಸ್ಕ್ವೇರ್ ಕಾರ್ನರನ್ನು ತೊಗೊಂಡು ಟೇಬಲ್ ಅಥವಾ ಸ್ಕ್ವೇರ್ನ ಕಾರ್ನರ್ ಮೇಲೆ ಪ್ಲೇಸ್ ಮಾಡಿದಾಗ ಅವು ಕರೆಕ್ಟಾಗಿ ಕೂತಿದ್ರೆ ಅವು ಸ್ಕ್ವೇರ್ ಕಾರ್ನರ್ಸ್ ಅವ ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ಎಸ್, ವಿ ಕ್ಯಾನ್ ಯೂಸ್ ದಿಸ್ ಸ್ಕ್ವೇರ್ ಕಾರ್ನರ್ to see
whether the corners of our board are also squares or not. Mark the square corners in these shapes. Illi square corner, okay, these are the square corners. ಈ ಥರನೂ ತೋರಿಸ್ಬೋದು. ದೀಸ್ ಆರ್ ದ ಸ್ಕ್ವೇರ್ ಕಾರ್ನರ್ಸ್. ಓಕೆ, ಇಲ್ಲಿ ಸ್ಕ್ವೇರ್ ಕಾರ್ನರ್ಸ್ ಇಲ್ಲ ಈ ಶೇಪ್ಗಳಲ್ಲಿ, ಇಲ್ಲಿ ಸ್ಕ್ವೇರ್ ಕಾರ್ನರ್ಸ್ಗಳಿವೆ. ಈ ರೆಕ್ಟ್ಯಾಂಗಲಿನೂ ಸ್ಕ್ವೇರ್ ಕಾರ್ನರ್ಸ್ಗಳಿವೆ. ಕನೆಕ್ಟ್ ದ ಡಾಟ್ಸ್ ಟು ಮೇಕ್ ಸಮ್ ಸ್ಕ್ವೇರ್ಸ್. ಈ ಡಾಟ್ಸನ್ನು ಕನೆಕ್ಟ್ ಮಾಡಿ ಸ್ಕ್ವೇರ್ಸನ್ನು ಮಾಡಬೇಕು. ಸೊ ಇದು ಒಂದು ಸ್ಕ್ವೇರ್ ಆಯಿತು, ಇದು ಇನ್ನೊಂದು ಸ್ಕ್ವೇರ್ ಆಯಿತು. ಹೌ ಮೆನಿ ಡಿಫ್ರೆಂಟ್ ಸ್ಕ್ವೇರ್ಸ್ ಡಿಡ್ ಯು ಗೆಟ್? ವಿ ಗಾಟ್ 2 squares. Look at the picture given below and answer the following questions. Count and write the number of corners. ಇಲ್ಲಿ ಎಷ್ಟು ಕಾರ್ನರ್ಸ್ಗಳಿವೆ? 1 2 3 4 ಇದು 5 6 7 8 9 10 11 12 13 14 15 16 ಮತ್ತು 17. ನಾವು ಇಲ್ಲಿ 17 ಕಾರ್ನರ್ಸ್ ಅನ್ನು ನೋಡ್ಬೋದು. ಸರ್ಕಲ್ ದ ಸ್ಕ್ವೇರ್ ಕಾರ್ನರ್ಸ್. ಸ್ಕ್ವೇರ್ ಕಾರ್ನರ್ಸ್ ಇದು 1 2 3 and 4 is a square corner, and this is also a square corner. 5 idu and square corner. 6 square corners galive. So use 2 matchsticks to make 2 square corners and then 4 square corners. Draw and show it in the space given below. So ಇಲ್ಲಿ ಅವರು 2 matchsticks ಅನ್ನು ತಗೊಂಡು ಒಂದು ಸ್ಕ್ವೇರ್ ಕಾರ್ನರ್ ತೋರಿಸಿದ್ದಾರೆ. ಇದೊಂದು ಡ್ರಾ ಮಾಡ್ತೀನಿ. ಸೊ ದಿಸ್ ಟೈಪ್, ಆ್ಯಂಡ್ ಅಗೇನ್ 2 matchsticks ತಗೊಂಡು ಈ ಥರ ಕಾರ್ನರ್ ತೋರಿಸ್ಬೋದು, ಇದು ಥರ ಅಥವಾ ಈ ಥರ ಕಾರ್ನರ್ಸನ್ನು ನಾವು ತೋರಿಸ್ಬೋದು ಇನ್ 4 different ways. ಮುರುಗನ್ ಮೇಡ್ 3 squares with 10 matchsticks. 1 2 3 4 5 6 7 8 9 10 matchsticks ತಗೊಂಡು ಮುರುಗನ್ 3 squaresಅನ್ನು ಮಾಡಿದ್ದಾನೆ. ಹೌ ಮೆನಿ ಸ್ಕ್ವೇರ್ಸ್ ಕ್ಯಾನ್ ಯು ಮೇಕ್ ವಿತ್ 12 matchsticks? 12 matchsticks ಇದ್ದರೆ ಎಷ್ಟು ಸ್ಕ್ವೇರ್ಸ್ ಮಾಡ್ಬೋದು? ನಾವು ಇಲ್ಲಿ ಇನ್ನೊಂದು ಮ್ಯಾಚ್ಸ್ಟಿಕ್ ಪ್ಲೇಸ್ ಮಾಡಿ ಇನ್ನೊಂದು ಇಲ್ಲೊಂದು ಪ್ಲೇಸ್ ಮಾಡಿದ್ದೀವಿ. ಸೊ 10 ಇದ್ವು, 12 ಆದವು. ಸೊ ಹೌ ಮೆನಿ ಸ್ಕ್ವೇರ್ಸ್ ಡಿಡ್ ವಿ ಗೆಟ್? ವಿ ಗಾಟ್ 4 squares. ಟ್ರಯಾಂಗಲ್ ಸೋ ಮೆನಿ ಟ್ರಯಾಂಗಲ್ಸ್. ತ್ರಿಭುಜ ಹಲವು ತ್ರಿಭುಜಗಳು. ವಾಟ್ ಈಸ್ ಕಾಮನ್ ಟು ಆಲ್ ದೀಸ್ ಥಿಂಗ್ಸ್? ಇವು ಟೇಬಲ್ ಮೇಲೆ ಇಟ್ಟಿರುವ ಥಿಂಗ್ಸನ್ನು ನೋಡಿ ಅವರು ಏನು ಕಾಮನ್ ಇದೆ ಅಂತ ಡಿಸ್ಕಸ್ ಮಾಡ್ತಿದ್ದಾರೆ. ನಾವಿಲ್ಲಿ ನೋಡ್ಬೋದು, ದಿಸ್ ಇಸ್ ಅ ಫ್ಲಾಗ್, ಇಟ್ ಈಸ್ ಟ್ರಯಾಂಗುಲರ್ ಇನ್ ಶೇಪ್, ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಈಟೇಬಲ್. ಸಮ್ ಈಟೇಬಲ್, ಇಟ್ ಈಸ್ ಟ್ರಯಾಂಗುಲರ್ ಇನ್ ಶೇಪ್. ಕೇಕ್ ಟ್ರಯಾಂಗುಲರ್ ಆಗಿದೆ. ಇಲ್ಲಿ ಕೆಲವೊಂದು ಕುಕ್ಕೀಸ್ ಏನು ಅವ, ಇವನು ಟ್ರಯಾಂಗಲ್ ಶೇಪಲ್ಲಿವೆ. ಮತ್ತು ಸಮೋಸಾಸ್ ಟ್ರಯಾಂಗಲ್ ಇವೆ. ಇವು ಡೆಕೋರೇಷನ್ಗೆ ಯೂಸ್ ಮಾಡಿರುವ ಇವು ಥಿಂಗ್ಸ್ ಟ್ರಯಾಂಗುಲರ್ ಇವೆ. ದೇ ಹ್ಯಾವ್ ಟ್ರಯಾಂಗುಲರ್ ಫೇಸಸ್ ಅಂತ ಈ ಹುಡುಗ ಹೇಳ್ತಿದ್ದಾನೆ. ಡಿಸ್ಕ್ರೈಬ್ ಎ ಟ್ರಯಾಂಗಲ್. ಟ್ರಯಾಂಗಲ್ ಹೇಗಿರುತ್ತೆ? ಟ್ರಯಾಂಗಲ್ಸ್ ಹ್ಯಾವ್ ಡ್ಯಾಶ್ ಸೈಡ್ಸ್. ಸೊ ನಾವು ನೋಡ್ಬೋದು, ಟ್ರಯಾಂಗಲ್ಸ್ ಹ್ಯಾವ್ 3 sides. ದೇ ಹ್ಯಾವ್ ಡ್ಯಾಶ್ ಕಾರ್ನರ್ಸ್. ಓಕೆ, 3 ಕಾರ್ನರ್ಸ್ಗಳಿವೆ. ಡ್ರಾ ಆ್ಯಂಡ್ ನೇಮ್ ಸಮ್ ಟ್ರಯಾಂಗುಲರ್ ಆಬ್ಜೆಕ್ಟ್ಸ್ that you see around you in your notebook. ನೋಟ್ಬುಕ್ಕಲ್ಲಿ ಮಕ್ಕಳು ಟ್ರಯಾಂಗುಲರ್ ಆಬ್ಜೆಕ್ಟ್ಸನ್ನು ಡ್ರಾ ಮಾಡಬೇಕು ಮತ್ತು ಅವಕ್ಕೆ ನೇಮ್ ಮಾಡಬೇಕು. ನಮ್ಮ ಸುತ್ತಮುತ್ತಲಿನ ಟ್ರಯಾಂಗುಲರ್ ಆಬ್ಜೆಕ್ಟ್ಸ್ ನಾವು ತೋರಿಸ್ಬೇಕಾದ್ರೆ ಇದು ರೋಡ್ ಸೈನ್ ಇದೆ, ರೂಲರ್, ಹ್ಯಾಂಗರ್, ವಾಟರ್ಮೆಲನ್, ನ್ಯಾಚುರಲ್ ಚಿಪ್ಸ್, ಫ್ಲ್ಯಾಗ್, ಆ್ಯಂಡ್ ಇಲ್ಲಿ ಬೋಟ್ ಸೇಲ್ಸ್ ಇವೆ, ಪಿಜ್ಜಾ ಪೀಸ್, ಇವೆಲ್ಲ ಟ್ರಯಾಂಗುಲರ್ ಶೇಪ್ಸ್ ಇವೆ. ಇದನ್ನು ನಾವು ನೋಟ್ಬುಕ್ಕಲ್ಲಿ ಡ್ರಾ ಮಾಡ್ಬೋದು. ಹೆಸರಷ್ಟೇ ನಾನು ಇಲ್ಲಿ ಬರೀತೀನಿ. ಸ್ಯಾಂಡ್ವಿಚ್, hanger, nacho chips, boat sails, pizza slice, etc. Okay. Count the number of triangles in the given ರಂಗೋಲಿ. ಇಲ್ಲಿ ಸೈಡಿಗೆ ರಂಗೋಲಿಯನ್ನು ಕೊಟ್ಟಿದ್ದಾರೆ, ಅಲ್ಲಿ ನಾವು ಎಷ್ಟು ಟ್ರಯಾಂಗಲ್ಸ್ಗಳಿವೆ ಅಂತ ಹೇಳಬೇಕು. ಇಲ್ಲಿ ಎಷ್ಟು ಟ್ರಯಾಂಗಲ್ಸ್ಗಳಿವೆ? 1 2 3 4 5 6 7 8 9 10 11 12 13 14 15 and 16. 16 ಇವೆ. ಮತ್ತು ಇದು ಇವೆರಡು ಸೇರಿ 17, ಇವೆರಡು ಸೇರಿ 18, ಇವೆರಡು ಸೇರಿ 19, ಇವೆರಡು ಸೇರಿ 20 ಮತ್ತು 20 ಟ್ರಯಾಂಗಲ್ಸ್. ಇಲ್ಲಿ 1 2 3 4 5 6 7 8 9 10 11 12 13 14 15 16 ಟ್ರಯಾಂಗಲ್ಸ್. ಸೊ ಸಿಂಗಲ್ 16 ಟ್ರಯಾಂಗಲ್ಸ್ಗಳಿವೆ. ಈಗ ಎರಡು ಜಾಯಿನ್ ಮಾಡಿದ್ದು 16, ಇದು 17, ಇದು 18, 19, ಇದು 20 ಆಯಿತು. ಮತ್ತು ಇಲ್ಲಿ 21, ಇದು 22,
ಓಕೆ, ಇದು 23, 24, ಇದು 24, ಇದು 25, 26, ಇವು 4 ಸೇರಿ 26, 27 ಮತ್ತು ಇವು ಕೆಳಗೆ 4 ಸೇರಿ 28. ಸೊ ಟೋಟಲಿ 28 triangles. Next question. How many different triangles can be made using the dots on this circle? ನೋಡೋಣ. 1, 2, okay, ಇದು ಈ ಕಡೆ 3, 4. So we can make 4 triangles. Move 2 matchsticks to turn the one triangle into 2 triangles. ಈ ಮ್ಯಾಚ್ಸ್ಟಿಕ್ ತೆಗೆದು ಇಲ್ಲಿ ಹಾಕಿದರೆ ಮತ್ತು ಇದನ್ನು ತಗೊಂಡು ಇಲ್ಲಿ ಹಚ್ಚಿದರೆ, ಓಕೆ, ಇದು ಇಲ್ಲಿ ಮತ್ತು ಇದು ಇಲ್ಲಿ ಹಚ್ಚಿದರೆ ನಮಗೆ 2 ಟ್ರಯಾಂಗಲ್ ಸಿಗ್ತವೆ. ಸರ್ಕಸ್ ವಿತ್ ಸರ್ಕಲ್ಸ್, ವೃತ್ತಗಳೊಂದಿಗೆ ಕಸರತ್ತು. ನಾವಿಲ್ಲಿ ನೋಡ್ಬೋದು, ಈ ಒಂದು ಹುಡುಗಿ 2 ಹ್ಯಾಂಗರ್ಸನ್ನು ಹಿಡಿದು ಸ್ವಿಂಗ್ ಮಾಡ್ತಿದ್ದಾಳೆ. ಇದು ಡಾಲ್ಫಿನ್ ಒಂದು ಬಾಲನ್ನು ಬ್ಯಾಲೆನ್ಸ್ ಮಾಡ್ತಿದೆ. ಇದು ಜೋಕರ್ ರಿಂಗ್ಸನ್ನು ತಗೊಂಡು ಪ್ಲೇ ಮಾಡ್ತಿದ್ದಾನೆ. ಈ ಒಂದು ಹುಡುಗಿ ಒಂದು ದೊಡ್ಡ ರಿಂಗಲ್ಲಿ ಸ್ವಿಂಗ್ ಮಾಡ್ತಿದ್ದಾಳೆ. ಸೊ ಹ್ಯಾವ್ ಯು ಬೀನ್ ಟು ಅ ಸರ್ಕಸ್? ಹೋಗಿದ್ರೆ ಎಸ್ ಅಂತ ಬರಿಬೇಕಿಲ್ಲ, ನೋ ಅಂತ ಬರಿಬೇಕು. ಸೊ ವಾಟ್ ಡಸ್ ಅ ಸರ್ಕಲ್ ಲುಕ್ ಲೈಕ್? ಹೌ ಈಸ್ ಅ ಸರ್ಕಲ್ ಡಿಫ್ರೆಂಟ್ ಫ್ರಮ್ ಅ ರೆಕ್ಟ್ಯಾಂಗಲ್? ಸರ್ಕಲ್ ಹೇಗೆ ಕಾಣುತ್ತೆ ಮತ್ತು ಅದು ಆಯತಕ್ಕಿಂತ ಹೇಗೆ ಭಿನ್ನವಾಗಿದೆ? ಅ ಸರ್ಕಲ್ ಈಸ್ ಅ ರೌಂಡ್ ಶೇಪ್ with a single curved line and it has no corners. ಇದಕ್ಕೆ ಕಾರ್ನರ್ಸ್ ಇಲ್ಲ. Name some objects that are like circles. Okay, ಚಪಾತಿ, ಬ್ಯಾಂಗಲ್ಸ್, ರಿಂಗ್, ಮತ್ತೇನು ಬರಿಬಹುದು? ಕಾಯಿನ್. Actually, a ball is round in shape, but okay, when we draw it, we draw it like a circle. It is circular in shape, you can say. All these are like circles. Draw colorful circles to complete the circus scene. The children have to color it. Draw circles by tracing bottle caps, bangles and rings in your notebook. So bottle caps ತಗೊಂಡು ಬ್ಯಾಂಗಲ್ಸ್ ಮತ್ತು ರಿಂಗ್ಸ್ ಅನ್ನು ತಗೊಂಡು ನೋಟ್ಬುಕ್ಕಲ್ಲಿ ಸರ್ಕಲ್ಸನ್ನು ಟ್ರೇಸ್ ಮಾಡಬೇಕು. Children are playing a game. They have made a circle on the ground. ಇಲ್ಲಿ ನೋಡ್ಬೋದು, ಮಕ್ಕಳು ಇಲ್ಲಿ ಗ್ರೌಂಡ್ ಮೇಲೆ ಒಂದು ಸರ್ಕಲನ್ನು ಮಾಡ್ತಿದ್ದಾರೆ. ಹ್ಯಾವ್ ಯು ಪ್ಲೇಡ್ ಎನಿ ಗೇಮ್ ವೇರ್ ಯು ನೀಡ್ ಟು ಡ್ರಾ ಎ ಸರ್ಕಲ್? ನೀವು ಯಾವುದಾದ್ರೆ ಆಟ ಆಡಿದ್ದೀರೇನು? ಅಲ್ಲಿ ನೀವು ವೃತ್ತವನ್ನು ಎಳೆಯಬಹುದಾದ ಒಂದು ಆಟ ಆಡಿದ್ದಾರೇನು? ಮ್ಯೂಸಿಕಲ್ ಚೇರಲ್ಲಿ ಸರ್ಕಲ್ ಹಾಕಿ ಚೇರ್ಸ್ಗಳನ್ನು ಇಡಲಾಗುತ್ತೆ. ಟ್ರೈ ಟು ಮೇಕ್ ಅ ಸರ್ಕಲ್ ಆನ್ ದ ಗ್ರೌಂಡ್. ಸೊ ಈ ಥರ ಒಂದು ಸ್ಟ್ರಿಂಗನ್ನು ತೊಗೊಂಡು ಯಾವುದಾದ್ರು ಒಂದು ಶಾರ್ಪ್ ಆಬ್ಜೆಕ್ಟ್ ತೊಗೊಂಡು ಇದನ್ನು ಪ್ಲೇಸ್ ಮಾಡಿ ಈಕ್ವಿಡಿಸ್ಟೆಂಟ್ ತೊಗೊಂಡು ನಾವು ಸರ್ಕಲನ್ನು ಈ ಥರ ಮಾಡ್ಬೋದು. ಈ 3 ಹುಡುಗರು ಇದ್ದಾರೆ. ಈ ಒಂದು ಹುಡುಗನ ಬಳಿ ಒಂದು ಪೇಪರ್ ಪ್ಲೇಟ್ ಇದೆ. ವಾಟ್ ಆರ್ ಯು ಡೂಯಿಂಗ್ ವಿತ್ ದ ಪೇಪರ್ ಪ್ಲೇಟ್ ಅಂತ ಇವನಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಐ ಆಮ್ ಫೋಲ್ಡಿಂಗ್ ದ ಪೇಪರ್ ಪ್ಲೇಟ್ ಇನ್ ಹಾಫ್. ನಾನು ಪೇಪರ್ ಪ್ಲೇಟಿಗೆ ಹಾಫ್ ಆಗಿ ಫೋಲ್ಡ್ ಮಾಡ್ತಿದ್ದೀನಿ. ಫೋಲ್ಡ್ ಮಾಡಿದ್ನು. ನಂತರ ಓಪನ್ ಇಟ್ ಅಪ್. ಅವ್ರು ಓಪನ್ ಮಾಡಿದರು. ಸಿ, ಐ ಗಾಟ್ ಅ ಸ್ಟ್ರೇಟ್ ಲೈನ್ ಗೋಯಿಂಗ್ ಥ್ರೂ ದ ಸರ್ಕಲ್. ಐ ಮೇಡ್ ಇಟ್ ರೆಡ್. ಸೊ ಅವರು ಓಪನ್ ಮಾಡಿದಾಗ ಯಾವ ಲೈನ್ ಅವರಿಗೆ ಸಿಕ್ಕಿತ್ತು ಅದನ್ನು ರೆಡ್ಡಿಂದ ಅವರು ಮಾರ್ಕ್ ಮಾಡಿದ್ದಾರೆ. ಐ ಮೇಡ್ ಅದರ್ ಫೋಲ್ಡ್ಸ್ ಆ್ಯಂಡ್ ಮೇಡ್ ದ ಲೈನ್ಸ್ ಬ್ಲೂ. ಮತ್ತು ಬೇರೆ ಫೋಲ್ಡ್ಸನ್ನು ಮಾಡಿ ನಾನು ಲೈನ್ಸನ್ನು ಬ್ಲೂ ಮಾಡಿದ್ದೀನಿ. ದೇ ಆರ್ ನಾಟ್ ಆ್ಯಸ್ ಲಾಂಗ್ ಆ್ಯಸ್ ದ ರೆಡ್ ಸರ್ಕಲ್. ಸೊ ಇದು ಒಂದು ಸೆಂಟರಿಂದ ಹೋದರೆ ಇದು ರೆಡ್ ಮಾರ್ಕ್ ಮಾಡಿದ್ದಾರೆ, ಮತ್ತು ಬೇರೆ ಕಡೆಯಿಂದ ಹೋದರೆ ಅದನ್ನು ಬ್ಲೂ ಮಾರ್ಕ್ ಮಾಡಿದ್ದಾರೆ. ಈ ಎಲ್ಲ ಬ್ಲೂ ಲೈನ್ಸ್ ಏನಿವೆ ಇವು ರೆಡ್ ಲೈನ್ಗಿಂತ ಚಿಕ್ಕದಾಗಿವೆ. They are not passing through the center. Let me fold another half and see what happens. ಮತ್ತು ಬೇರೆ ಹಾಫ್ ಆಗಿ ಅಂದರೆ ಈ ಥರ ಫೋಲ್ಡ್ ಮಾಡಿದರೆ ಏನಾಗುತ್ತೆ ನೋಡೋಣ. ಯು ಗೆಟ್ 2 straight lines and they meet at a point. ಈ ಥರ 2 ಸ್ಟ್ರೇಟ್ ಲೈನ್ಸ್ ಸಿಗುತ್ತೆ ಮತ್ತು ಅವು 2 ಸ್ಟ್ರೇಟ್ ಲೈನ್ಸ್ ಒಂದು ಪಾಯಿಂಟ್ ಮೇಲೆ ಮೀಟ್ ಆಗುತ್ತೆ. ಈಸ್ ದಟ್ ದ ಸೆಂಟರ್ ಆಫ್ ದ ಸರ್ಕಲ್? ಅದು ಸೆಂಟರ್ ಆಫ್ ದ ಸರ್ಕಲ್ ಇದೆ. ಹೌದು, ಲೈನ್ಸ್ ಮೀಟ್ ಆಗುವ ಈ ಪಾಯಿಂಟಿಗೆ ನಾವು ಸೆಂಟರ್ ಆಫ್ ಸರ್ಕಲ್ ಅಂತ ಹೇಳ್ತೀವಿ. ಲೆಟ್ ಅಸ್ ಟೇಕ್ ಅ ಪೇಪರ್ ಪ್ಲೇಟ್ ಆ್ಯಂಡ್ ಫೋಲ್ಡ್ ಇಟ್ ಇನ್ ಹಾಫ್ ದ ಸೇಮ್ ವೇ ಆಸ್ ದ ಚಿಲ್ಡ್ರನ್ ಡಿಡ್. ಅದೇ ಥರ ಮಕ್ಕಳು ಹೇಗೆ ಮಾಡಿದರು, ಪೇಪರ್ ಪ್ಲೇಟನ್ನು ತೊಗೊಂಡು ನಾವು ಈ ಥರ ಫೋಲ್ಡ್ ಮಾಡಿದರೆ ದ ಪಾಯಿಂಟ್ ವೇರ್ ದ ಲೈನ್ಸ್ ಮೀಟ್ ಇನ್ ದ ಸೆಂಟರ್ ಆಫ್ ದ ಸರ್ಕಲ್. ಮೇಕ್ ಸಮ್ ಪಪ್ಪೆಟ್ಸ್ ಯೂಸಿಂಗ್ ಸರ್ಕ್ಯುಲರ್ ಶೇಪ್ಸ್ ಆ್ಯಂಡ್ ಪ್ಲೇ ವಿತ್ ದೆಮ್. ಸೊ ಪಪ್ಪೆಟ್ಸನ್ನು ಮಾಡಿ ಈ ಥರ ನಮ್ಮ ಫಿಂಗರ್ಸನ್ನು ಅದರಲ್ಲಿ ಪ್ಲೇಸ್ ಮಾಡಿ ಈ ಥರ ಆಟ ಆಡ್ಬೋದು ಮಕ್ಕಳು. ಲುಕ್ ಎಟ್ ದೀಸ್ 2 ಶೇಪ್ಸ್ ಆ್ಯಂಡ್ ಡಿಸ್ಕಸ್ ದೇರ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್. ಟಿಕ್ ದ ಅಪ್ರೋಪ್ರಿಯೇಟ್ ವರ್ಡ್. ಓಕೆ, ಇಲ್ಲಿ ಒಂದು ಸ್ಕ್ವೇರ್ ಇದೆ,
ಇದು ಟ್ರಯಾಂಗಲ್ ಇದೆ. ಈ ಕಾರ್ನರ್ಸನ್ನು ತೋರಿಸಿದ್ದಾರೆ. ಸ್ಕ್ವೇರಲ್ಲಿ ಸ್ಕ್ವೇರ್ ಕಾರ್ನರ್ಸ್ಗಳಿರುತ್ತೆ. ಆ್ಯಂಡ್ ಇದು ಟ್ರಯಾಂಗಲಲ್ಲಿ ಸ್ಕ್ವೇರ್ ಥರ ಕಾರ್ನರ್ಸ್ ಇಲ್ಲ, ಇವು ಭಿನ್ನವಾಗಿವೆ, ಹೌದಲ್ಲ. their corners are same or different? They are different. Number of sides is same or different? Square ಅಲ್ಲಿ 4 sides ಇವೆ, triangle ಅಲ್ಲಿ 3 sides ಇವೆ. So the number of sides are also different. Choose any pair of shapes. ಇಲ್ಲಿ ನಮಗೆ ಟ್ರಯಾಂಗಲ್ ಮತ್ತು ಮಕ್ಕಳಿಗೆ ಇದು ಇಂಟ್ರೊಡಕ್ಷನ್ ಇಲ್ಲ, ಆದರೆ ಇದು ಪೆಂಟಗನ್ ಇದೆ. ಇಲ್ಲಿ 5 ಇದು 5 ಸೈಡ್ಸಿಂದಾಗಿದೆ. ಇದು 6 ಸೈಡ್ಸಿಂದಾಗಿರೋ ಆಕೃತಿ. ಇದು ಹೆಕ್ಸಗನ್. ಇದು 1 2 3 4 5 6 7 8 ಸೈಡ್ಸಿಂದಾಗಿದೆ. ಇದಕ್ಕೆ ಆಕ್ಟಗನ್ ಅಂತ ಹೇಳ್ತಾರೆ. ಇಲ್ಲಿ 1 2 3 4 5 6 7 8 ಆ್ಯಂಡ್ 9 ಸೈಡ್ಸಿಂದಾಗಿರೋದು ಆಕೃತಿ. ಇದು ನಾನಗನ್. ಚೂಸ್ ಎನಿ ಪೇರ್ ಆಫ್ ಶೇಪ್ಸ್. ಶೇರ್ ದ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಇನ್ ದೀಸ್ ಶೇಪ್ಸ್ ವಿತ್ ಯುವರ್ ಫ್ರೆಂಡ್ಸ್. ಸೊ ಯಾವುದೇ 2 ಶೇಪ್ಸನ್ನು ಸೆಲೆಕ್ಟ್ ಮಾಡಿ ಅವರಲ್ಲಿರುವ ಸಿಮಿಲಾರಿಟೀಸ್ ಮತ್ತು ಡಿಫ್ರೆನ್ಸಸನ್ನು ಡಿಸ್ಕಸ್ ಮಾಡಬೇಕು. ಈಗ ಇವೆರಡು ಶೇಪ್ಸನ್ನು ಚೂಸ್ ಮಾಡಿದರೆ ಇವೆರಡು ಶೇಪ್ಸ್ ಸ್ಟ್ರೇಟ್ ಲೈನ್ಸ್ಗಳಿಂದಾಗಿವೆ. ಡಿಫ್ರೆನ್ಸ್ ಏನಿದೆ, ಇಲ್ಲಿ 5 ಕಾರ್ನರ್ಸ್ಗಳಿವೆ, ಇಲ್ಲಿ 6 ಕಾರ್ನರ್ಸ್ಗಳಿವೆ. ಫೈಂಡ್ ದ ಲಾರ್ಜೆಸ್ಟ್ ರೆಕ್ಟ್ಯಾಂಗಲ್ ಇನ್ ದಿ ಶೇಪ್ಸ್. ಲೆಟ್ ಅಸ್ ಸಿ. ಇಲ್ಲಿ ಶೇಪಲ್ಲಿ ಲಾರ್ಜೆಸ್ಟ್ ರೆಕ್ಟ್ಯಾಂಗಲ್ ಅವರು ಫಸ್ಟ್ ಅವ್ರು ಮಾಡಿ ತೋರಿಸಿದ್ದಾರೆ. ಇದು ನೆಕ್ಸ್ಟ್ ಇಲ್ಲಿ ರೆಕ್ಟ್ಯಾಂಗಲನ್ನು ಮಾಡಬೇಕು, ಹೌದಿಲ್ಲ. ಇಂದ ಇಲ್ಲಿಯವರೆಗೆ ರೆಕ್ಟ್ಯಾಂಗಲ್ ಆಗುತ್ತೆ. ಇದು ಸೊ ಇದೇ ದೊಡ್ಡದಾಗತ್ತೆ. ಐ ಮೇಡ್ 1 ಟ್ರಯಾಂಗಲ್, ದೆನ್ ಐ ಮೇಡ್ ಅನದರ್ ರೋ ಆಫ್ ಟ್ರಯಾಂಗಲ್ಸ್. ಫಸ್ಟ್ ಟ್ರಯಾಂಗಲ್ ಇತ್ತು, ಮತ್ತು 2 ಟ್ರಯಾಂಗಲ್ಸ್ ರೋ ಅನ್ನು ಮಾಡಿದ್ದಾರೆ. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ಸೆಕೆಂಡ್ ಫಿಗರ್. ಸೆಕೆಂಡ್ ಫಿಗರಲ್ಲಿ ಎಷ್ಟು ಟ್ರಯಾಂಗಲ್ಸ್ಗಳಿವೆ? ಇದು ಇಲ್ಲಿ 1 ಟ್ರಯಾಂಗಲ್ ಇದೆ, ಇನ್ನು 2 ಟ್ರಯಾಂಗಲ್ಸ್ ಮಾಡಿದಾಗ ಇಲ್ಲಿ 1 ಟ್ರಯಾಂಗಲ್ ಉಂಟಾಯಿತು. ಸೊ ಸೆಕೆಂಡ್ ಫಿಗರಲ್ಲಿ 4 ಟ್ರಯಾಂಗಲ್ಸ್ಗಳಿವೆ. ದೇರ್ ಆರ್ 4 ಟ್ರಯಾಂಗಲ್ಸ್. ಇಫ್ ಐ ಮೇಕ್ 1 ಮೋರ್ ರೋ, ಇನ್ನೊಂದು ರೋ ಮಾಡಿದರೆ ಹೌ ಮೆನಿ ಟ್ರಯಾಂಗಲ್ಸ್ ವಿಲ್ ಬಿ ದೇರ್ ಇನ್ ದ ಥರ್ಡ್ ಫಿಗರ್. ಎಷ್ಟು ಟ್ರಯಾಂಗಲ್ಸ್ಗಳಿರುತ್ತೆ? ಸೊ 1 2 3 4 are already there. 4 5 6 7 8 and 9. There will be 9 triangles. Here are some rectangles that are torn. ಕೆಲವೊಂದು ರೆಕ್ಟ್ಯಾಂಗಲ್ಸ್ ಇವೆ, ಅವು ಹರಿದು ಹೋಗಿವೆ. ಹೌ ಮೆನಿ ಸ್ಕ್ವೇರ್ ಪೀಸಸ್ ಹ್ಯಾವ್ ಬೀನ್ ಟೋನ್ ಫ್ರಮ್ ಈಚ್ ಶೇಪ್. ಪ್ರತಿಯೊಂದು ಶೇಪಿಂದ ಎಷ್ಟು ಚೌಕ ತುಂಡುಗಳು ಕಟ್ ಆಗಿವೆ ಅಥವಾ ಹೋಗಿವೆ ಅಂತ ಅರ್ಥ. ಇದು ಪೂರ ಕಂಪ್ಲೀಟ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಎಷ್ಟು ಸ್ಕ್ವೇರ್ ಪೀಸಸ್ ಹೋಗಿವೆ ಅಂತ. ಸೊ ಇದು 1 2 1 2 3, ಇದು ಸ್ವಲ್ಪ ಪಾರ್ಟ್ ಹೋಗಿದೆ, ಇದೊಂದು ಈ ಪಾರ್ಟಿಂದ ಸ್ವಲ್ಪ ಪಾರ್ಟ್ ಹೋಗಿದೆ. ಸೊ 1 2 3 4 ಆ್ಯಂಡ್ 5, ಇಲ್ಲಿಂದ ಫಸ್ಟಿಂದ 5 ಹೋಗಿವೆ, ಇಲ್ಲಿ ಬರಿಬಹುದು. ನೆಕ್ಸ್ಟ್ ಈ ಶೇಪಲ್ಲಿ ಎಷ್ಟು ಹೋಗಿವೆ? 10 ಸ್ಕ್ವೇರ್ಸ್ ಹೋಗಿವೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ರೆಕ್ಟ್ಯಾಂಗಲ್ ಮಾಡಬೇಕಾದ್ರೆ ಇದನ್ನು ಕಂಟಿನ್ಯೂ ಮಾಡಬೇಕು ಈ ಕಡೆ. ಸೊ ಎಷ್ಟು ಸ್ಕ್ವೇರ್ಸ್ಗಳು ಹೋಗಿವೆ? 1 2 3 4 5 6 7 8 9 10 ಆ್ಯಂಡ್ ದಿಸ್ ಪಾರ್ಟ್ 11 ಸ್ಕ್ವೇರ್ಸ್ ಹೋಗಿವೆ. ಇಲ್ಲಿ 1 2 3 ಇದನ್ನು ಪ್ಲೇಸ್ ಮಾಡಿದರೆ ಇದು ರೆಕ್ಟ್ಯಾಂಗಲ್ ಆಗುತ್ತೆ. ಇಲ್ಲಿ ಮೇಲಿಂದ ಇಷ್ಟು ಪಾರ್ಟ್, ಇಲ್ಲಿ ಇಷ್ಟು ಪಾರ್ಟ್. ಸೊ 1 2 3 4 5 6 7 8 ಆ್ಯಂಡ್ 9 ಸ್ಕ್ವೇರ್ಸ್ ಹೋಗಿವೆ ಇಲ್ಲಿ. 1 2 3 4 5 6 7 8 9 and 10. Question number 6. Each of these shapes can be the odd one out. How is each one odd? Discuss. ಇವುಗಳಲ್ಲಿ ಪ್ರತಿ ಆಕೃತಿಯು ಈ ಗುಂಪಿಗೆ ಸೇರುವುದಿಲ್ಲ. ಪ್ರತಿ ಆಕೃತಿಯು ಹೇಗೆ ಭಿನ್ನವಾಗಿದೆ ಅಂತ ಚರ್ಚಿಸಿ ಬರಿಬೇಕು. ಇಲ್ಲಿ ಒಂದು ಸ್ಕ್ವೇರ್ ಇದೆ, ಅದರೊಳಗೆ ಒಂದು ಸರ್ಕಲ್ ಇದೆ. ಇದು ಒಂದು ಸ್ಕ್ವೇರ್, ಆದರೆ ಇವು 3 ಸೇಮ್ ಸೈಜಲ್ಲಿವೆ, ಆಲ್ಮೋಸ್ಟ್ ಸೇಮ್ ಸೈಜ್. ಇದು ಚಿಕ್ಕದಾಗಿದೆ. ಇದು ಟ್ರಯಾಂಗಲ್, ಬರೀ 3 ಸೈಡ್ಸ್ಗಳಿವೆ. ಇದು ಒಂದು ಸ್ಕ್ವೇರ್. ಓಕೆ, ನಾವು ಇದು ಒಂದು ಹೇಗೆ ಭಿನ್ನವಾಗಿದೆ ಅಂತ ಹೇಳ್ಬೋದು. ಇಟ್ ಹ್ಯಾಸ್ 2 ಡಿಫ್ರೆಂಟ್, ಇಲ್ಲಿ ಬರಿತೀನಿ, ಇಟ್ ಹ್ಯಾಸ್ 2 ಶೇಪ್ಸ್, ಇಸ್ಂಟ್ ಇಟ್? ಒಂದು ಸ್ಕ್ವೇರ್ ಇದೆ ಮತ್ತು ಒಂದು ಸರ್ಕಲ್ ಇದೆ. ಇದು ಇಟ್ ಈಸ್ ಸ್ಮಾಲರ್. ಇದು ಇಟ್ ಹ್ಯಾಸ್ ಓನ್ಲಿ 3 sides. So it is different. And this, how can we say it is an odd one?
it belongs to the group. Question number 7. To complete the rectangle, tick the appropriate shapes from the left side to fill the gaps in the shape of the on the right side. So ಇಲ್ಲಿ ಶೇಪ್ಸನ್ನು ಕೊಟ್ಟಿದ್ದಾರೆ, ಟ್ರಯಾಂಗಲ್, ರೆಕ್ಟ್ಯಾಂಗಲ್ ಮತ್ತು ಓವಲ್ ಶೇಪ್, ಟ್ರಯಾಂಗಲ್, ಇವೆಲ್ಲ ಶೇಪ್ಸ್ ಇಲ್ಲಿಂದ ತೊಗೊಂಡು ಇಲ್ಲಿ ಪ್ಲೇಸ್ ಮಾಡಿದಾಗ ಈ ಶೇಪ್ ಕಂಪ್ಲೀಟ್ ಆಗಬೇಕು. ಸೊ ಇದು ಒಂದೇದು ಇಲ್ಲಿ ಬರುತ್ತೆ, ಇದು 2 ವಿ ಕ್ಯಾನ್ ಪ್ಲೇಸ್ ಹಿಯರ್, 3 ಕ್ಯಾನ್ ಬಿ ಪ್ಲೇಸ್ಡ್ ಹಿಯರ್, ಇದು ಸ್ಕ್ವೇರ್ ಇದೆ, ಇದು ತೊಗೋಬಾರ್ದು, ಇದು 4th ಇಲ್ಲಿ ಪ್ಲೇಸ್ ಮಾಡ್ಬೋದು, ಇದು 5th ಇಲ್ಲಿ, ಓಕೆ, ಆ್ಯಂಡ್ ದ 6th ಇಲ್ಲಿ. ಸೊ I have to tick all these shapes. Draw 2 lines to split the shape into 3 triangles. ಈ 8ನೇ ಕ್ವೆಶನ್ಗೆ ಇಲ್ಲಿ ಚಿತ್ರ ಕೊಟ್ಟಿಲ್ಲ. ಆ್ಯಕ್ಚುಲಿ ಇದು ಚಿತ್ರ ಈ ಥರ ಇರಬೇಕು, ಈ ಥರ ಇದು ಚಿತ್ರ ಇದೆ. ಈ ಚಿತ್ರದಲ್ಲಿ ನಾವು 2 ಲೈನ್ಸನ್ನು ಮಾಡಿ ಈ ಚಿತ್ರಕ್ಕೆ 3 ಟ್ರಯಾಂಗಲ್ಸ್ ಆಗಿ ಡಿವೈಡ್ ಮಾಡಬೇಕು. ಇಫ್ ವಿ ಡ್ರಾ 1 line here and another line here, we'll have 1, 2 and 3 triangles. Next, question number 9. Draw 1 line to split the shape into 3 triangles. Again, ಇಲ್ಲಿ ಪ್ರಶ್ನೆಗೆ ಬಂದು ಚಿತ್ರ ಕೊಡಬೇಕಾಗಿತ್ತು, ಅವ್ರು ಕೊಟ್ಟಿಲ್ಲ. ಶೇಪ್ ಆ್ಯಕ್ಚುಲಿ ಈ ಥರ ಇರಬೇಕು. ಓಕೆ, ಈ ಥರ ಒಂದು ಲೈನನ್ನು ಹಾಕಿದರೆ ಇಲ್ಲಿ 1, 2, ಇದು 1, 3, 1, 2 and 3 triangle. Question number 10. Make the following shapes with different sizes and orientations in your notebook. Different size ಮತ್ತು different angular positions ಅಲ್ಲಿ ತೊಗೊಂಡು ಟ್ರಯಾಂಗಲ್, ರೆಕ್ಟ್ಯಾಂಗಲ್, ಸರ್ಕಲ್ ಮತ್ತು ಬೇರೆ ಶೇಪ್ಸನ್ನು ನೋಟ್ಬುಕ್ಕಲ್ಲಿ ಮಾಡಬೇಕು. ಟ್ರಯಾಂಗಲ್ಸನ್ನು ಡಿಫ್ರೆಂಟ್ ಆ್ಯಂಗ್ಯುಲರ್ ಪೊಸಿಷನ್ಸಲ್ಲಿ ಈ ಥರ ಮಾಡ್ಬೋದು. ಇದು ಹೀಗಿದೆ, ಇದು ಇನ್ವರ್ಟೆಡ್, ಈ ಥರ. ಮತ್ತು ಸೈಜಸ್ನು ನಾವು ಡಿಫ್ರೆಂಟ್ ಮಾಡ್ಬೋದು. ರೆಕ್ಟ್ಯಾಂಗಲ್ಸನ್ನು ಮಾಡಬೇಕಾದ್ರೆ ಈ ಥರ, ಇದು ಒಂದು ರೆಕ್ಟ್ಯಾಂಗಲ್, ಇದು ಒಂದು ವರ್ಟಿಕಲ್ ಹೇಳ್ಬೋದು, ವರ್ಟಿಕಲ್ ರೆಕ್ಟ್ಯಾಂಗಲ್, ಇದು ಒಂದು ಟಿಲ್ಟೆಡ್, ಈ ಕಡೆ ಟಿಲ್ಟೆಡ್, ಓಕೆ. ದೆನ್ ಸರ್ಕಲ್ಸ್ ನಾವು ಯಾವುದೇ ಆ್ಯಂಗ್ಯುಲರ್ ಪೊಸಿಷನಲ್ಲಿ ನೀವು ಮಾಡಿರಿ ಸೇಮೇ ಕಾಣುತ್ತೆ, ಅದಕ್ಕೆ ಸೈಜ್ ಡಿಫ್ರೆಂಟ್ ಮಾಡಿ ತೋರಿಸ್ಬೋದು. ಅದರ್ ಶೇಪ್ಸಲ್ಲಿ ನಾನು ಸ್ಕ್ವೇರ್ ಈ ಥರ ಇರ್ಬೋದು, ಅಥವಾ ಇದು ಥರನೂ ಶೇಪ್ ಇರ್ಬೋದು. ಇದು ಒಂದು ಬೇರೆ ಆ್ಯಂಗಲಿಂದ ಮಾಡಿದ್ದೇವೆ. ಡೋರ್ಸ್, ಡಾಟ್ಸ್, ಲೈನ್ಸ್, ಬಾಗಿಲುಗಳು, ಚುಕ್ಕೆಗಳು ಮತ್ತು ರೇಖೆಗಳು. ಲುಕ್ ಎಟ್ ದ ಫ್ಲವರ್ ಡೆಕೋರೇಷನ್. ಈ ಫ್ಲವರ್ ಡೆಕೋರೇಷನ್ ನೋಡಿ. ಸೋ ಮೆನಿ ಲೈನ್ಸ್ ಆ್ಯಂಡ್ ಕರ್ವ್ಸ್, ಎಷ್ಟು ಲೈನ್ಸ್ ಮತ್ತು ಕರ್ವ್ಸ್ಗಳಿವೆ ಅಂತ ಅವ್ರು ಡಿಸ್ಕಸ್ ಮಾಡ್ತಿದ್ದಾರೆ ಮಕ್ಕಳು. ಈ ಹುಡುಗ ಹೇಳ್ತಿದ್ದಾನೆ, ಮೈ ಗ್ರ್ಯಾಂಡ್ ಮಾಸ್ ಸಾರೀಸ್ ಹ್ಯಾವ್ ಬ್ಯೂಟಿಫುಲ್ ಲೈನ್ ಬಾರ್ಡರ್ಸ್. ನನ್ನ ಗ್ರ್ಯಾಂಡ್ ಮಾಸ್ ಸಾರಿಗೆ ಬಾರ್ಡರ್ಸ್, ಬ್ಯೂಟಿಫುಲ್ ಬಾರ್ಡರ್ಸ್ಗಳಿವೆ. ಸೊ ಟ್ರೈ ಟು ಮೇಕ್ ಯರ್ ಓನ್ ಬಾರ್ಡರ್ ಡಿಸೈನ್ ಯೂಸಿಂಗ್ ಬೋತ್ ಕರ್ವ್ ಆ್ಯಂಡ್ ಸ್ಟ್ರೇಟ್ ಲೈನ್ಸ್. ಕರ್ವ್ ಮತ್ತು ಸ್ಟ್ರೇಟ್ ಲೈನ್ಸನ್ನು ಬಳಸಿ ನಮ್ಮ ಓನ್ ಡಿಸೈನನ್ನು ಮಾಡಬೇಕು. ನಾನು ಒಂದು ಸಿಂಪಲ್ ಡಿಸೈನನ್ನು ಮಾಡಿದ್ದೀನಿ. ಸೊ ಇಯರ್ ಅ ಡೈಮಂಡ್ ಶೇಪ್, ಇದು ಒಂದು ಸೆಮಿ ಸರ್ಕಲ್, ಇದು ಒಂದು ಸೆಮಿ ಸರ್ಕಲ್ ಜಾಯ್ನ್ ಆಗ್ತಾ ಇದೆ, ಇದೇ ಕಂಟಿನ್ಯೂಷನ್. ಮತ್ತು ಒಂದು ಡೈಮಂಡ್ ಶೇಪ್, ಸೆಮಿ ಸರ್ಕಲ್ ಬ್ಯಾಕ್ ಟು ಬ್ಯಾಕ್. So this completes the design, border design. Continue the following line pattern. ಈ ಲೈನ್ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಅದನ್ನು ಕಂಟಿನ್ಯೂ ಮಾಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಹೇಗಿದೆ ಇದು? ಫಸ್ಟ್ ಕೆಳಗಿಂದ 4 ಬಾಕ್ಸಸ್ ಬಿಟ್ಟು ಮತ್ತು ಒಂದು ಮೇಲೆ ಹೋಗಬೇಕು ಮತ್ತು 3 ಬಾಕ್ಸಸ್ ಹಿಂದ್ಗಡೆ. ಸೊ ಇಲ್ಲಿ ತನಕ ಅವ್ರು ಕಂಪ್ಲೀಟ್ ಮಾಡಿದರು. 1, 2, 3, 4. ಓಕೆ, ನಾನು ಮುಂದೆ 1, 2, 3 ಮುಂದೆ ಹೋಗಿ ಒಂದು ಮೇಲೆ ಹೋಗಿ ಮತ್ತು 3 ಸ್ಕ್ವೇರ್ಸ್ ಹಿಂದೆ ಹೋಗಿ ಮೇಲೆ ತನಕ ಹೋಗಬೇಕು. ಮತ್ತು ಇಲ್ಲಿ 4 ಸ್ಕ್ವೇರ್ಸ್ ಮುಂದೆ ಹೋಗಿ ಕೆಳಗೆ 2 ಸ್ಕ್ವೇರ್ಸ್ಗಳಿಗೆ ಕೆಳಗೆ ಬರಬೇಕು, ಮತ್ತು ಒಂದು ಮುಂದೆ ಬಂದು ಮತ್ತು ಕೆಳಗೆ ಬಂದು ಇದು ಮತ್ತು ಮೇಲೆ ಹೋಗಿ ಇದು, ಈ ಥರ ಕಂಟಿನ್ಯೂಯೇಷನ್ ಆಗಿದೆ. ಸೊ ಕೇರ್ಫುಲಿ ಡ್ರಾ ಮಾಡಿದರೆ ಈ ಒಂದು ಪ್ಯಾಟರ್ನ್ ನಾವು ಕರೆಕ್ಟಾಗಿ ಕಂಪ್ಲೀಟ್ ಮಾಡಬಹುದು. ನೆಕ್ಸ್ಟ್, ಓಕೆ, ದ ಲಾಸ್ಟ್ ಪಾರ್ಟ್ ಈಸ್ ಟ್ಯಾನ್ಗ್ರಾಮ್. ಯೂಸ್ ದ ಪೀಸಸ್ ಫ್ರಮ್ ದ ಟ್ಯಾನ್ಗ್ರಾಮ್ ಪಜಲ್ ಗಿವನ್ ಇನ್ ದ ಎಂಡ್ ಆಫ್ ದ ಬುಕ್. ಕ್ಯಾನ್ ಯು ಕ್ರಿಯೇಟ್ ದೀಸ್ ಶೇಪ್ಸ್ ಯೂಸಿಂಗ್ ಸಮ್ ಆಫ್ ದ ಪಿಕ್ಚರ್ಸ್. ಇಲ್ಲಿ ಟ್ಯಾನ್ಗ್ರಾಮ್ ಪೀಸಸನ್ನು ಲಾಸ್ಟಿಗೆ ಕೊಟ್ಟಿದ್ದಾರೆ, ಅದನ್ನು ತೊಗೊಂಡು ಈ ಥರ ನಾವು ರಚನೆ ಮಾಡ್ಬೋದಾ ಅಂತ ಪ್ರಶ್ನೆ ಇದೆ. ಅವರು ಈಸಿಯಾಗಿ ಮಾಡಬಹುದು. ಸೊ ದಿಸ್ ಕಂಪ್ಲೀಟ್ಸ್ ದ ಚಾಪ್ಟರ್ ಫನ್ ವಿತ್ ಶೇಪ್ಸ್. ಐ ಹೋಪ್ ಆಲ್ ದಿಸ್ ಇಸ್ ಕ್ಲಿಯರ್. Thank you so much for watching my video. Please do subscribe to my channel, like my videos, and also do share my videos.